ಮಂಡ್ಯ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಇನ್ಫ್ಯಾಕ್ಟ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಉಪಸ್ಥಿತಿ ಇದ್ರೂ ಕೂಡ ಅಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಾ ಇದೆ. ಒಂದು ಕಡೆಗೆ ಸದಸ್ಯರನ್ನ ಹಿಡಿದಿಟ್ಕೊಳ್ಳೋದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಹೈ ಡ್ರಾಮಾ ನಡೀತಾ ಇದೆ. ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸದಸ್ಯರು ಸಿನಿಮೀಯ ರೀತಿಯಲ್ಲಿ ಬಂದಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ನ ಸದಸ್ಯರ ಆಗಮನ ಆಗಿದೆ. ಜೆಡಿಎಸ್ ಬಸ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. 3 ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೈಜಾಕ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಓರ್ವ ಕಾಂಗ್ರೆಸ್ ಸದಸ್ಯನನ್ನ ಜೆಡಿಎಸ್ ಕಾರ್ಯಕರ್ತರು ಹೈಜಾಕ್ ಮಾಡಿದ್ದಾರಂತೆ. ಹೈಜಾಕ್ ವಿಚಾರಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಅತ್ಯಂತ ದೊಡ್ಡ ಮಟ್ಟಿಗಿನ ವಾಕ್ ಸಮರ ಆಗ್ತಾ ಇದೆ. ಈ ಬೆನ್ನಲ್ಲೇ ಮಧ್ಯಪ್ರವೇಶ ಮಾಡಿದ್ದಾರೆ ಪೊಲೀಸರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸದ್ಯಕ್ಕೆ. ಎರಡು ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪಡ್ತಾ ಇರುವಂತಹ ಹರಸಾಹಸ, ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಬೇಕಾಗಿ ಬರ್ತಾ ಇದೆ. ಆ ಮಟ್ಟಿಗೆ ಜನ ಜಮಾಯಿಸಿದ್ದಾರೆ. ನಗರಸಭೆಯ ಅಧಿಕಾರವನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ನಡುವೆ ಪ್ರತಿಷ್ಠೆ ಯಾವ ರೂಪದಲ್ಲಿ ಮಾರ್ಪಟ್ಟಿದೆ ಅನ್ನೋದಕ್ಕೆ ಇವತ್ತಿನ ಈ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳೇ ನಗರಸಭೆ ಎಲೆಕ್ಷನ್ ನ ಮೇಲುಸ್ತುವಾರಿ ನೋಡ್ಕೊಳ್ಳೋದಕ್ಕಂತ ಬಂದಿದ್ರು. ಹಾಗೂ ಅವರ ಸದಸ್ಯರುಗಳಿಗೆ ಈಗಾಗಲೇ ವಿಪ್ ಅನ್ನ ಜಾರಿ ಮಾಡಿದೆ ಜೆಡಿಎಸ್. ಆದರೂ ಹೈಜಾಕ್ ಮಾಡಿದ್ದಾರೆ. ನಮ್ಮ ಸದಸ್ಯರನ್ನ ಅವರು ಹೈಜಾಕ್ ಮಾಡಿದ್ರೆ ನಾವು ರಿವರ್ಸ್ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ನವರು ಮುಂದಾಗ್ತಾ ಇದ್ದಾರೆ. ಹಸ್ತದ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮೂಲಕ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ನವರು ಮುಂದಾದ್ರು. ಈ ವೇಳೆ ಅಡ್ಡಗಟ್ಟೋದು ಎಲ್ಲವೂ ನಡೀತಾ ಇದೆ. ಅಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ಕೆಲ ನಿಮಿಷಗಳ ಹಿಂದಷ್ಟೇ ನಾವು ನೋಡಿದ್ವಿ. ಕಾರ್ಯಕರ್ತರು ಮುಂದಾದ್ರು. ಭಾರಿ ಭದ್ರತೆಯಲ್ಲಿ ಒಳಗ್ಬಿಡೋ ಕೆಲಸ ಕೂಡ ಅಲ್ಲಾಗ್ತಾ ಇದೆ. ಆದರೂ ಯಾರು ಅಧಿಕಾರವನ್ನ ಹಿಡಿತಾರೆ ಅನ್ನುವುದು ಕುತೂಹಲಕ್ಕೆ ಕಾರಣ. 19 ಸದಸ್ಯರ ಬಲ ಬೇಕು ನಗರಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಂದ್ರೆ. ಹೀಗಾಗಿ ಕಾಂಗ್ರೆಸ್ನವರು ಜೆಡಿಎಸ್ನ 3 ಸದಸ್ಯರನ್ನ ಹೈಜಾಕ್ ಮಾಡಿದ್ದಾರೆ ಅನ್ನೋದು ಜೆಡಿಎಸ್ನವರ ಆರೋಪ. ಜೆಡಿಎಸ್ನವರು ನಮ್ಮ ಒಬ್ಬ ಸದಸ್ಯರನ್ನ ಹೈಜಾಕ್ ಮಾಡಿದ್ದಾರೆ, ಅವರ ಹತ್ರ ಇದ್ದಿದ್ದು 18 ನಂಬರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಈ ಆರೋಪಗಳ ಬೆನ್ನಲ್ಲೇ ನಡೀತಾ ಇರುವಂತಹ ಭಾರಿ ಹೈಡ್ರಾಮಾವನ್ನು ಗಮನಿಸ್ತಾ ಇದ್ದೀರಾ. ಒಂದು ನಗರಸಭೆ ಚುನಾವಣೆ ಇಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿಯನ್ನ ನೋಡಬಹುದಾ ಅನ್ನೋದಕ್ಕೆ ಇದು ಉದಾಹರಣೆ.
ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಸದ್ಯ ಸಿಚುವೇಶನ್ ಹೇಗಿದೆ ಸ್ಥಳದಲ್ಲಿ? ಚುನಾವಣೆ ನಡೆಸೋದಕ್ಕೆ ಬೇಕಾದಂತಹ ಹರಸಾಹಸವನ್ನ ಅಧಿಕಾರಿಗಳು ಯಾವ ರೀತಿ ಪಡ್ತಾ ಇದ್ದಾರೆ? ಈಗಲೂ ಹಾಗೆ ಇದೆಯಾ ಪರಿಸ್ಥಿತಿ? ಮಮತಾ, ಸದ್ಯ ನಾನು ನಗರಸಭೆಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು, ಈಗ ಎಲ್ಲಾ ಸದಸ್ಯರನ್ನು ಕೂಡ ಒಳಭಾಗ ಕರ್ಕೊಂಡು ಹೋಗಿದ್ದಾರೆ. ಮೇಲ್ಗಡೆ ಎಲೆಕ್ಷನ್ ನಡೆಯುವಂತ ಎಲ್ಲಾ ಪ್ರಿಪರೇಷನ್ ಕೂಡ ಆಗ್ತಾ ಇರುವಂತದ್ದು. ಸದಸ್ಯರು ಮತ್ತೆ ಸ್ಥಳೀಯ ಶಾಸಕರು ಮತ್ತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇದೀಗ ಒಳಗೆ ಹೋಗಿ ಮತದಾನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಎಲ್ಲವೂ ಕೂಡ ಬಹಿರಂಗ ಮತದಾನ. ಕೈ ಎತ್ತುವ ಮೂಲಕವಾಗಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರ ಆಯ್ಕೆ ನಡೆಯುವಂಥದ್ದು. ಅಂದ್ರೆ ಈ ಒಂದು ಗಲಾಟೆಗೆ ಪ್ರಮುಖ ಕಾರಣ ಅಂತಂದ್ರೆ JDS ನ ಸಂಪೂರ್ಣವಾಗಿ ಬಹುಮತ ಇತ್ತು ಈ ಚುನಾವಣೆಯಲ್ಲಿ. ಆದ್ರೆ ಕಾಂಗ್ರೆಸ್ 3 ಸದಸ್ಯರನ್ನ JDS ನಿಂದ ಆಪರೇಷನ್ ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ರಿವರ್ಸ್ ಆಪರೇಷನ್ ಕೂಡ JDS ಮುಂದಾಗುತ್ತೆ. ಓರ್ವ ಸದಸ್ಯರನ್ನ ಕಾಂಗ್ರೆಸ್ ನಿಂದ ಆಪರೇಷನ್ ಮಾಡಿದ್ದಾರೆ. ಅದಾದ ಬಳಿಕವಾಗಿ ಕಳೆದ 1 ವಾರದಲ್ಲೂ ಕೂಡ ಎರಡೂ ಪಕ್ಷದವರು ಕೂಡ ತಮ್ಮ ಸದಸ್ಯರನ್ನ ಟೂರ್ಗೆ ಕಳಿಸುತ್ತಾರೆ. ಒಂದಷ್ಟು ಸದಸ್ಯರು ರೆಸಾರ್ಟ್ ನಲ್ಲಿ ಇರುವಂತದ್ದು. ಇವತ್ತು ಅವರ ಪ್ರವಾಸ ಮತ್ತೆ ರೆಸಾರ್ಟ್ ಎಲ್ಲವನ್ನು ಮುಗಿಸಿಕೊಂಡು ನೇರವಾಗಿ ನಗರಸಭೆಯ ಆವರಣಕ್ಕೆ ಬರ್ತಾರೆ. ಕಾಂಗ್ರೆಸ್ನ ಸದಸ್ಯರು ಶಾಸಕ ಗಣಿಗ ರವಿಕುಮಾರ್ ಅವರ ನೇತೃತ್ವದಲ್ಲಿ ಬಸ್ನಲ್ಲಿ ಬರುವಂತದ್ದು. ಅವರು ಬಂದಾಗ ಯಾವುದೇ ರೀತಿಯಂತ ಗಲಾಟೆಯನ್ನ JDS ಕಾರ್ಯಕರ್ತರು ಮಾಡಲ್ಲ, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಲ್ಲ. ಇದಾದ ಬಳಿಕವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS ನ ಸದಸ್ಯರು ಮತ್ತೆ ಬಿಜೆಪಿಯ ಸದಸ್ಯರು ಕೂಡ ಬರುವಂತದ್ದು. ಈ ವೇಳೆಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಏನು ಬಸ್ಸನ್ನು ಅಡ್ಡಗಟ್ಟಿ ಓರ್ವ ಸದಸ್ಯರನ್ನ ಏನು ಆಪರೇಷನ್ ಮಾಡಿದ್ದೀರಾ ಅವ್ರನ್ನ ಕೆಳಗಿಳಿಸಬೇಕು ಅಂತ ಕೂಡ ಒತ್ತಡ ಇರ್ತಾರೆ. ಈ ವೇಳೆಯಲ್ಲಿ JDS ನ ಸದಸ್ಯರು ಹೇಳುವಂಥದ್ದು, ನಮ್ಮ 3 ಸದಸ್ಯರನ್ನ ಆಪರೇಷನ್ ಮಾಡಿದ್ದೀರಾ, ಆಗ ನಾವು ಕೇಳಕ್ ಬರಲಿಲ್ಲ. ನಿಮ್ಮಲ್ಲಿ ಇರುವಂತಹ ಓರ್ವನನ್ನ ಆಪರೇಷನ್ ಮಾಡಿದ್ರೆ ಈ ಪರಿಯಾಗಿ ಗಲಾಟೆ ಮಾಡೋದೇನಕ್ಕೆ ನಿಟ್ಟಿನಲ್ಲಿ ಮಾತಿನ ಚಕಮಕಿ ಬೆಳೆಯುವಂಥದ್ದು. ಇದಾದ ನಂತರವಾಗಿ ಇಬ್ಬರಲ್ಲೂ ಕೂಡ ಜಗಳ ಆಡುತ್ತೆ. ಕೈ ಮಿಲಾಯಿಸುವ ಅಂತ ಕೂಡ ನಗರಸಭೆಯ ಆವರಣದಲ್ಲಿ ಜಗಳ ಆಗುವಂಥದ್ದು. ಇದಾದ ನಂತರವಾಗಿ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ಮಾಡಿದ ಬಳಿಕವಾಗಿಯೂ ಸಹ ಒಂದಷ್ಟು ಗಲಾಟೆಗಳಾಗುತ್ತೆ. ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥದ್ದು. ಇದಾದ ನಂತರವಾಗಿ ನೇರವಾಗಿ ನಗರಸಭೆಯ ಆವರಣದಲ್ಲಿರುವಂತಹ ಒಂದು ಬಿಲ್ಡಿಂಗ್ನ ಏನು ಕಚೇರಿಗೆ ಹೋಗಿದ್ದಾರೆ. ಇದೀಗ ಮತದಾನದ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ಸದಸ್ಯರು ಕೈ ಎತ್ತುವ ಮೂಲಕವಾಗಿ ತಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಮೇಲ್ನೋಟಕ್ಕೆ ಗಮನಿಸಿದ್ರೆ ಎಲ್ಲೊಂದು ಕಡೆ JDS ನ ಗದ್ದಿಗೆ ಏನು ನಗರಸಭೆ ಮುಟ್ಟುತ್ತೆ ಅಂತ ಕಾಣುತ್ತೆ. ಆದರೆ ಒಳ ಅರ್ಥದಲ್ಲಿ ಆಪರೇಷನ್ಗೆ ಕಾಂಗ್ರೆಸ್ ಅವರು ಸಕ್ಸಸ್ ಆಗಿದ್ರೆ ಕಾಂಗ್ರೆಸ್ ಅವರು ಕೂಡ ಅಧಿಕಾರ ಸಿಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂಥದ್ದು. ಮಮತಾ, ರೋಹಿತ್, ಒಂದು ಚುನಾವಣೆಯಲ್ಲಿ ಆಫರು, ಟೂರು, ಮಕ್ಕಳ ಮೇಲೆ ಆಣೆ ಪ್ರಮಾಣ ಎಲ್ಲವನ್ನ ನೋಡಿದಂತಹ ಚುನಾವಣೆ ಇದಾಗಿದೆ. ಬಟ್ ಕುಮಾರಸ್ವಾಮಿ ಅವರು ಇಷ್ಟೊಂದು ಪರ್ಸನಲ್ ಆಗಿ ಅವರೇ ಬಂದು ಹಾಜರಿದ್ದು ಅವರ ಸದಸ್ಯರು ಹೈಜಾಕ್ ಆಗದಂತೆ ನೋಡ್ಕೊಳ್ಳುವಂತಹ ಅನಿವಾರ್ಯತೆ ಏನಿತ್ತು? ಅವ್ರು ಹೇಳಿ ಕಳಿಸ್ಬೋದಾಗಿತ್ತು. ರಾಜ್ಯದ JDS ನಾಯಕರೇ ಇದ್ರು, ಅವರೇ ಫೀಲ್ಡ್ಗೆ ಇಳಿಯುವಂತಹ ಅನಿವಾರ್ಯತೆ ಏನಿತ್ತು ಅನ್ನೋದು ಕುತೂಹಲ. ಮಮತಾ, ನಾವು ಕಳೆದ 4-5 ದಿನಗಳ ಹಿಂದೆ ನಾಗಮಂಗಲದ ಪಟ್ಟಣ ಪಂಚಾಯಿತಿಯ ಒಂದು ಎಲೆಕ್ಷನ್ ಕೂಡ ನೋಡೋದು. ಅಲ್ಲಿ ಸಂಪೂರ್ಣವಾಗಿ JDS ಅಧಿಕಾರ ಸಾಧಿಸೇ ಬಿಡ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಇತ್ತು. ಯಾಕಂದ್ರೆ ಅಜಗಜಾಂತರ ಡಿಫರೆನ್ಸ್ ಕೂಡ ಅವರಿಬ್ಬರ ಮಧ್ಯೆ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಚಲುವರಾಯಸ್ವಾಮಿ ಅವರು JDS ನ ಸದಸ್ಯರನ್ನ ಆಪರೇಷನ್ ಮಾಡುವ ಮೂಲಕವಾಗಿ ಪಟ್ಟಣ ಪಂಚಾಯಿತಿಯನ್ನ ತಮ್ಮ ಗದ್ದಿಗೆಗೆ ಏರಿಸಿಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮಂಡ್ಯದ ನಗರಸಭೆಯನ್ನು ಕೂಡ ಅವರ ತೆಕ್ಕೆಗೆ ಹಾಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಇಳಿದು ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅವರೇ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ಜೊತೆಗೆ 3 ದಿನಗಳಿಂದಲೂ ಕೂಡ ಸದಸ್ಯರ ಜೊತೆ ನೇರ ಸಂಪರ್ಕದಲ್ಲಿ ಇರುವಂತದ್ದು. ಅಂದ್ರೆ ಮಂಡ್ಯದ ಚುನಾವಣೆಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ JDS ನಡುವೆ ಸಾಕಷ್ಟು ಪ್ರತಿಷ್ಠೆಯಾಗಿ ಏರ್ಪಡುತ್ತೆ. ಅದೇ ನಿಟ್ಟಿನಲ್ಲಿ ಈ ಬಾರಿ ಒಂದ್ ಕಡೆ ಕಾಂಗ್ರೆಸ್ JDS ಅಂತ ಆದ್ರೆ ಇನ್ನೊಂದು ಕಡೆ ಸಚಿವ ಚಲುವರಾಯಸ್ವಾಮಿ ಮತ್ತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ನಡುವೆ ಕೂಡ ಒಂದ್ ರೀತಿಯಾಗಿ ಪ್ರತಿಷ್ಠೆಯಾಗಿ ಈ ಚುನಾವಣೆ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಕೈಲಿರುವಂತಹ ಒಂದು ಗದ್ದಿಗೆಯನ್ನ ಕಾಂಗ್ರೆಸ್ನ ಪಾಲಾಗಬಾರದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸ್ವತಃ ಒಂದು ಫೀಲ್ಡ್ಗೆ ಇರುವಂತದ್ದು. ಮೇಲ್ನೋಟಕ್ಕಷ್ಟೇ ಕೂಡ ಕಾಂಗ್ರೆಸ್ನ ಶಾಸಕರಂತ ಗಣಿಗ ರವಿ ಅವರು ಇರುವಂತದ್ದು. ಆದರೆ ಸಂಪೂರ್ಣವಾಗಿ ಈ ಚುನಾವಣೆಯ ನೇತೃತ್ವ ವಹಿಸಿಕೊಂಡಂಥದ್ದು ಕಾಂಗ್ರೆಸ್ನಿಂದ ಚಲುವರಾಯಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಸಾಕಷ್ಟು ಫೈಟ್ಗೆ ಕಾರಣವಾಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದ್ ಕಡೆಗೆ ಮಾತಿನ ಚಕಮಕಿ, ಹೈಡ್ರಾಮಾ, ಕೇಂದ್ರ ಸಚಿವರ ಎದುರುಗಡೆನೆ ತಳ್ಳಾಟ, ನೂಕಾಟ ಎಲ್ಲವನ್ನ ನೀವು ನೋಡ್ತಾ ಇದ್ದೀರಾ.
ಗಮನಿಸ್ತಾ ಇದ್ದೀರಾ, ಒಳ್ಳೆ ಯುದ್ಧದ ರೀತಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಕೆಲವು ಕಡೆ ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡ್ಬೇಕಾಯ್ತು, ಇಲ್ಲಾಂದ್ರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಕೈ ಮೀರಿ ಹೋಗ್ತಾ ಇತ್ತು ಪರಿಸ್ಥಿತಿ. ಕೆಲ ಕಾಲ ಅಂತೂ ಮಾತಿಗೆ ಮಾತು ಬೆಳೆದು ಅಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ಹೋಯ್ತು. ಅವ್ರನ್ನ ಕರ್ಕ ಬರೋಣ ಜೊತೆಲಿ.